ನಮಸ್ಕಾರ. ಮತ್ತೊಮ್ಮೆ ಗೀತಾ ನಿಮ್ಮ ಜೊತೆಗೆ. ಇವತ್ತಿಂದು ಸ್ಪೆಷಲ್ ಎಪಿಸೋಡ್ ಟೀಚರ್ಸ್ ಡೇ. ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ಆಫ್ ಯು. ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಟೀಚರ್ ಆಗಿ ಬರ್ತಾರೆ. ಯಾಕಂದರೆ ಏನಾದರೂ ಕಲಿತೀವಿ ಅಥವಾ ಒಳ್ಳೇದನ್ನ ಇಟ್ಕೊಳ್ತೀವಿ, ಕೆಟ್ಟದ್ದು ಕೇಳಿದರೆ ಅದು ಬೇಡ ಅಂತೀವಿ. ಆ ಥರ ನಮಗೆ ಪಾಠ ಹೇಳ್ಕೊಡೋದು ಲೈಫಲ್ಲಿ ಬರ್ತಾ ಇರ್ತಾರೆ ಪ್ರತಿ ಗಳಿಗೆಯಲ್ಲಿ. ಆದರೆ ಟೀಚರ್ ಆಗಿ ಮಕ್ಕಳಿಗೆ ಶಿಕ್ಷಕಿಯಾಗಿ ಪಾಠ ಹೇಳ್ಕೊಡೋದು, ಒಳ್ಳೇದು ಹೇಳ್ಕೊಡೋದು, ದಿಸ್ ಈಸ್ ಸಮಥಿಂಗ್ ವೆರಿ ಬಿಗ್ ಅಚೀವ್ಮೆಂಟ್. ನಾನು 25 ವರ್ಷದ ಕಾಲ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿದ್ದೆ. ಹಾಗೂ ಐ ಫೀಲ್ ವೆರಿ ಹ್ಯಾಪಿ ಬೀಯಿಂಗ್ ವಿತ್ ದೆಮ್. ದೇ ಆರ್ ಏಂಜಲ್ಸ್. ಅವರು ಏನಿದ್ರು ಮನಸ್ಸಲ್ಲಿ ಹೇಳಿಬಿಡ್ತಾರೆ. ಅವರಲ್ಲಿ ಕಲ್ಮಶ ಇಲ್ಲ. ಒಳ್ಳೆಯದು ಕೆಟ್ಟದ್ದು, ಟೀಚರ್ ತಪ್ಪು ಮಾಡಿದರೂ ಹೇಳ್ತಾರೆ, ಅಥವಾ ಮನೇಲಿ ಏನಾದರೂ ಆದ್ರೂ ಬಂದು ಹೇಳ್ತಾರೆ. ಸೊ ಟೀಚರ್ ಅಂದರೆ ಏನು ಅಂತ ನನ್ನ ಮಕ್ಕಳಿಂದ ಕಲಿತಿದ್ದು. ಆ ಮಕ್ಕಳ ಭಾಷೆ ತುಂಬ ಪವಿತ್ರವಾದದ್ದು. ನನ್ನ ಈ ಕತೆ ಹೇಳೋದ್ರಲ್ಲಿ ನಾನು ಕಲ್ತಿರೋದೇ ಮಕ್ಕಳಿಂದ. ಯಾಕಂದರೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರೋದು ಕತೆ ಹೇಳಿ ನರೇಟ್ ಮಾಡೋದು. ಸೊ ನನ್ನ ಹಾವ ಭಾವ, ಆ್ಯಕ್ಷನ್ಸ್ ಇದೆಲ್ಲ ನಾನು ಜಾಸ್ತಿ ಕಲ್ತಿದ್ದು. ಅವ್ರಿಗೆ ಯಾವಾಗ ನಗಾಡ್ತಾರೆ, ಐ ಟು ಕ್ಯಾಚ್ ದಟ್. ಈ ಥರ ಹೇಳಿದರೆ ಅವ್ರು ಖುಷಿಯಾಗ್ತಾರೆ, ನಗಾಡ್ತಾರೆ. ಇದು ಹೇಳಿದರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ದಟ್ ಈಸ್ ದ ವೇ ಐ ಲರ್ನ್ಡ್. ಸೊ ಇದು ನನಗೊಂದು ಕತೆ ನಾನು ತುಂಬ ಹಿಂದೆ ಓದಿದ್ದೆ. ರಾಮಕೃಷ್ಣ ಸ್ವಾಮಿ ರಾಮಕೃಷ್ಣ ಪರಮಹಂಸದ್ದು. ಅವರು ಒಬ್ಬ ಅಜ್ಜಿ ಇದ್ದರು, ಅವ್ರ ಮೊಮ್ಮಗ ಇದ್ದ. ಸೊ ಮೊಮ್ಮಗನ ಕರ್ಕೊಂಡು ಅಜ್ಜಿ ಗುರುಗಳ ಹತ್ರ ಹೋದರು. ಸ್ವಾಮಿ ಪರಮಹಂಸವ್ರ ಹತ್ರ ಹೋದರು. ಹೋಗಿ, ಸ್ವಾಮಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ. ಸೊ ಅವ್ರು ಹೇಳಿದ್ರು, ಬನ್ನಿ ಮಾತಾಡಿ. ಅಜ್ಜಿ ಸ್ವಾಮಿಗಳ ಹತ್ರ ಹೇಳಿದರು, ಸ್ವಾಮಿ ನನ್ನ ಮೊಮ್ಮಗ ನಿಮಗೆ ತುಂಬ ಇಷ್ಟಪಡ್ತಾರೆ. ನೀವು ಏನು ಹೇಳ್ತಾಯಿದ್ರು ಚೆನ್ನಾಗಿ ಜ್ಞಾನ ಕೊಟ್ಟು ಕೇಳಿಸ್ಕೊಳ್ತಾ ಇರ್ತಾನೆ. ನನಗೊಂದು ಪ್ರಾಬ್ಲಮ್ ಇದೆ, ಅದನ್ನು ನಿಮ್ಮ ಹತ್ರ ಹೇಳ್ಕೊಳೋಣ ಅಂತ ಬಂದೆ ಅಂತ. ಸ್ವಾಮಿ ಹೇಳ್ತಾ, ಹೇಳಮ್ಮ, ಪರವಾಗಿಲ್ಲ ಹೇಳು. ಸೊ ಅಜ್ಜಿ ಹೇಳುತ್ತೆ, ನನ್ನ ಮೊಮ್ಮಗ ಅವನಿಗೆ ತಂದೆ ತಾಯಿ ಇಲ್ಲ, ನಾನೇ ಸಾಕಿರೋದು. ಅವನಿಗೆ 10 ವರ್ಷದವನೀಗ ತುಂಬ ಸ್ವೀಟ್ ಚಾಕ್ಲೇಟ್ಸ್ ತಿಂತಾನೆ, ಹಲ್ಲೆಲ್ಲ ಹಾಳಾಗಿದೆ. ಡಾಕ್ಟ್ರ್ ಹೇಳ್ತಾರೆ ಅವನ ಹೊಟ್ಟೆಗೂ ಒಳ್ಳೇದಲ್ಲಮ್ಮ, ಅವ್ನ ಚಾಕ್ಲೇಟೆಲ್ಲ ತಿನ್ನಬಾರ್ದು, ಕೊಡಬೇಡಿ ಅಂತ. ಅವ್ನು ಕೇಳೋದೇ ಇಲ್ಲ, ತುಂಬ ಅಳ್ತಾನೆ. ನಿಮ್ಮದೇ ಜ್ಞಾಪಕ ಬಂತು ನನಗೆ, ನಿಮ್ಮ ಮಾತು ಕೇಳ್ತಾನೆ ಅನ್ನೋ ನಂಬಿಕೆಯಿಂದ ನನ್ನ ಮಗು ಕರ್ಕೊಂಡು ನಿಮ್ಮ ಹತ್ರ ಬಂದಿದ್ದೀವಿ. ದಯವಿಟ್ಟು ಏನಾದರೂ ಮಾಡಿ ಸ್ವಾಮಿ ಅಂತ. ಸ್ವಾಮಿ ಗುರುಗಳು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳಿದರು, ಸರಿಮ್ಮ, ನಾನು ಖಂಡಿತ ಮಗು ಹತ್ರ ಮಾತಾಡ್ತೀನಿ, ಆದರೆ ನನಗೆ 1 ತಿಂಗಳು ಟೈಮ್ ಕೊಡು ಅಂತ. ಅಜ್ಜಿ 1 ತಿಂಗಳು ಟೈಮ್ ಸ್ವಾಮಿ? ಹಾಂ, 1 ತಿಂಗಳು ಟೈಮ್ ಕೊಡು. 1 ತಿಂಗಳಾಗಿದ್ದೆ, ನೀನು ಬಾ, ನಾನು ಮಗು ಹತ್ರ ಮಾತಾಡ್ತೀನಿ ಅಂತ. ಅಜ್ಜಿ ಹೋದ್ರು ಮನೆಗೆ, ಮಗು ಕರ್ಕೊಂಡು. 1 ತಿಂಗಳಾದಮೇಲೆ ಮತ್ತೆ ಅಜ್ಜಿ ಮಗು ಜೊತೆಗೆ ಬರ್ತಾ ಇದ್ದಾರೆ. ಬಂದುಬಿಟ್ಟು ಸ್ವಾಮಿಗೆ ಭಾರಿ ಖುಷಿಯಿಂದ, ಖಂಡಿತ ನನ್ನ ಮಗು ಇವಾಗ ಸರಿಯಾಗುತ್ತೆ ಅಂತ ಸ್ವಾಮಿ ಮುಂದೆ ಕೂತ್ಕೊಳ್ತಾರೆ. ಸ್ವಾಮಿ ರಾಮಕೃಷ್ಣ ಪರಮಹಂಸರು ಭಾರಿ ಸಂತೋಷದಿಂದ ಅವರಿಬ್ಬರಿಗೂ ವೆಲ್ಕಮ್ ಮಾಡ್ತಾರೆ. ಮತ್ತು ಕೂರಿಸಿ ಹೇಳ್ತಾರೆ, ಮಗು ತಲೆ ಸವರ್ತಾ ಪ್ರೀತಿಯಿಂದ ಅವ್ನು ಹೇಳ್ತಾರೆ, ಪುಟ್ಟ, ಈ ಚಾಕ್ಲೇಟು, ಮಿಠಾಯಿ ಇವೆಲ್ಲ ತಿಂದರೆ ಹೊಟ್ಟೆಗೆ ಒಳ್ಳೇದಲ್ಲಪ್ಪ, ಊಟ ಮಾಡೋಕ್ಕಾಗಲ್ಲ, ಹೊಟ್ಟೆಲಿ ಹುಳ ಆಗುತ್ತೆ, ಹಲ್ಲುಗಳು ಹಾಳಾಗುತ್ತೆ. ನೀನಿನ್ನೂ ಸಣ್ಣ ಮಗು, ದೊಡ್ಡವನಾಗ್ತಾ ಉಳ್ಕ ಹಲ್ಲುಗಳನ್ನ ಇಟ್ಕೊಂಡು ನೀನೇನು ಮಾಡ್ತೀಯ ಹೇಳು ಅಂತ ಕೇಳ್ತಾರೆ. ಆವಾಗ ಅವನ್ನ ಸ್ವಾಮಿದೇ ಮುಖ ನೋಡ್ತಾ ಇದ್ದಾನೆ. ಆವಾಗ ಸ್ವಾಮಿ ಹೇಳ್ತಾರೆ, ನೋಡಪ್ಪ, ಇದನ್ನು ಬಿಟ್ಬಿಡು, ತುಂಬ ತಿನ್ನಬೇಡ. ಪೂರ ಬಿಡದೇ ಇದ್ದರೆ ಪರವಾಗಿಲ್ಲ, ಸ್ವಲ್ಪ ತಿನ್ನು, ಆಮೇಲೆ ಸ್ವಲ್ಪ ನಿಧಾನವಾಗಿ ಕಮ್ಮಿ ಮಾಡು. ಹಾಗೆ ಕಮ್ಮಿ ಮಾಡ್ತಾ ಬಾ, ಮನಸ್ಸಾದರೆ ತುಂಬ ಒಂದು ತುಂಡು ತಿನ್ನು ಅಂತ ಭಾರೀ ಪ್ರೀತಿಯಿಂದ ಅವನ ಹತ್ರ ಕೂರಿಸ್ಕೊಂಡು, ಭಾರಿ ವಿಶ್ವಾಸದಿಂದ ಪ್ರೀತಿಯಿಂದ ಮಗು ಖಂಡಿತ ಬಿಡ್ತಾರೆ ಅನ್ನೋ ಥರ ಹೇಳಿದರು. ಮಗು ಭಾರಿ ಖುಷಿಯಿಂದ ಆಯಿತು ಅಂತ ಹೇಳ್ಬಿಟ್ಟು ತಲೆ ಅಲ್ಲಾಡಿಸ್ದ. ಆವಾಗ ಸ್ವಾಮಿ ಅಜ್ಜಿಗೆ ನೋಡಿಬಿಟ್ಟು, ಅಮ್ಮ, ಇನ್ನು ಮುಂದೆ ನಿಮ್ಮ ಮಗು ಜಾಸ್ತಿ ತಿನ್ನೋದಿಲ್ಲ, ಅಪರೂಪಕ್ಕೆ ತಿಂತಾನೆ, ಕರ್ಕೊಂಡು ಹೋಗಿ ನೀವು, ಪರವಾಗಿಲ್ಲ ಅಂತ. ಅಜ್ಜಿ ಮುಖ ಸಣ್ಣದಾಗುತ್ತೆ. ಮಗುಗೆ ಹೊರಗಡೆ ಬಿಟ್ಟು, ಇನ್ನೊಂದು ಪ್ರಶ್ನೆ ಸ್ವಾಮಿ ಅಂತ ಒಳಗೆ ಬರ್ತಾರೆ. ಆವಾಗ ಅವ್ರು ಕೇಳ್ತಾರೆ, ಏನಮ್ಮ? ಆವಾಗ ಅಜ್ಜಿ ಹೇಳುತ್ತೆ, ಇದೇ 1 ತಿಂಗಳು ಹಿಂದೆ ಹೇಳ್ಬೋದಾಗಿತ್ತಲ್ಲ ಸ್ವಾಮಿ ಅಂತ. ಆವಾಗ ಗುರುಗಳು ಹೇಳ್ತಾರೆ, ಅಮ್ಮ, ನನಗೆ ಮಿಠಾಯಿ ತುಂಬ ಪ್ರಾಣ, ನಾನು ತುಂಬ ಮಿಠಾಯಿ ತಿಂತೀನಿ. ನಾನೇ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದರೆ, ನಾನೇ ಅದನ್ನು ಕಮ್ಮಿ ಮಾಡದೇ ಇದ್ದರೆ ಮಗುಗೆ ಹೇಗೆ ಹೇಳಿ ನೀನು ಕಮ್ಮಿ ಮಾಡು ಅಂತ ಅಂದಾಗ
ಅಜ್ಜಿಗೆ ಹೇಳ್ತಾರೆ, ಈ 1 ತಿಂಗಳು ನಾನು ಮಿಠಾಯಿ ಬಿಡೋಕ್ಕೆ ಪ್ರಯತ್ನ ಪಟ್ಟೆ. ಈಗ ನಾನು ಮಿಠಾಯಿ ಬಿಟ್ಬಿಟ್ಟಿದ್ದೀನಿ. ನನಗಿವಾಗ ಖುಷಿ, ನನಗೆ ಈ ಮಗುಗೆ ನಾನು ಹೇಳ್ಬೋದು, ಅದು ನನಗೂ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಅಜ್ಜಿಗೆ ಹೇಳಿದರು, ಇನ್ನು ಮುಂದೆ ಮಗು ತಿನ್ನೋದಿಲ್ಲ ಜಾಸ್ತಿ, ನೀವು ಕರ್ಕೊಂಡು ಹೋಗಿ ಅಂತ. ಅಜ್ಜಿ ತುಂಬ ಖುಷಿಯಾಗಿ ತನ್ನ ಮೊಮ್ಮಗನ ಕೈ ಹಿಡ್ಕೊಂಡು ಹೊರಗಡೆ ಹೋಗ್ತಾಳೆ. ಸ್ವಾಮಿ ಅವರನ್ನೇ ನೋಡಿ ನಗ್ತಾ ಇದ್ದಾರೆ. ಈ ಕಥೆಯಿಂದ ನನಗೇನು ಅರ್ಥ ಆಯಿತು ಅಂದರೆ, ವಾಟ್ ಯು ಪ್ರೀಚ್ ಫಸ್ಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಫಸ್ಟ್ ಯು ಪ್ರಾಕ್ಟೀಸ್, ದೆನ್ ಯು ಡೂ ವಾಟ್ ಯು ವಾಂಟ್ ಟು ಡೂ, ವಾಟ್ ಯು ವಾಂಟ್ ಟು ಪ್ರೀಚ್. ಆವಾಗಲೇ ಸಾಧ್ಯ. ಮಕ್ಕಳಿಗೆ ಏನಾದರೂ ಹೇಳಬೇಕಾದ್ರೆ, ನೀನು ಹಂಗೆ ಮಾಡಬೇಡ, ನೀನು ಹಿಂಗೆ ಮಾಡಬೇಡ, ನೀನು ಈ ಥರ ಊಟ ಮಾಡಬಾರ್ದು. ಸಡನ್ ಒಂದು ಸ್ಟೋರಿ ಹೇಗೆ ನನ್ನ ಮಕ್ಕಳ ಹತ್ರ ಡೀಲ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಜ್ಞಾಪಕಕ್ಕೆ ಬರ್ತಾಯಿದೆ. ಕೆಲವು ಮಕ್ಕಳದು ಲಂಚ್ ಬಾಕ್ಸ್, ಏನೋ ಅದರಲ್ಲಿ 2 ಡ್ರೈ ಫ್ರೂಟ್, 1 ಬ್ರೆಡ್ ಸ್ಲೈಸ್, ಎಲ್ಲರೂ ಬೇರೆ ಬೇರೆ ತೊಗೊಂಬರ್ತಾರಲ್ವ. ಸೊ ಹೇಗೆ ಈ ಮೆಸೇಜ್ನ ಪೇರೆಂಟ್ಸ್ ತನಕ ಮುಟ್ಟಿಸೋದು, ಹೇಗೆ ಮಕ್ಕಳಿಗೆ ಕೂಡ ಊಟದಲ್ಲಿ ಇಂಟ್ರೆಸ್ಟ್ ತರಿಸೋದು. ಐ ವಾಸ್ ಥಿಂಕಿಂಗ್, ನಾನು ಕೆಲವೊಂದು ಪ್ರಾಕ್ಟೀಸ್ ನನ್ನ ಮಕ್ಕಳ ಜೊತೆ ಮಾಡ್ತಾಯಿದ್ದೆ. ಅವ್ರಿಗೆ ಊಟ ಮಾಡಿಸ್ಬೇಕಾದ್ರೆ ನಾನು ಟೇಬಲ್ ಮೇಲೆ ಅವ್ರಿಗೆ ಒಂದು ನ್ಯಾಪ್ಕಿನ್ ಹಾಕಿ ಆ ಒಂದು ನ್ಯಾಪ್ಕಿನ್ ಪಿನ್ ಮಾಡ್ತಾಯಿದ್ದೆ. ಮತ್ತು ಒಳ್ಳೆ ತಟ್ಟೆಯಲ್ಲೆಲ್ಲ ಊಟ ಪಲ್ಯ ಎಲ್ಲ ಕೊಟ್ಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ನಾನು ಊಟ ಮಾಡ್ತಾಯಿದ್ದೆ. ಸ್ವಲ್ಪ ಸ್ವಲ್ಪ ಬಿಡದೆ ತಟ್ಟೆ ತೊಗೊಂಡೋಗಿ ಒಳಗಡೆ ಇಡೋದು. ಹಾಗೆ ಮಕ್ಕಳು ಕೂಡ ಇಬ್ಬರು, ನನ್ನ ಸ್ನೇಹ ಸೌಮ್ಯ ಇಬ್ಬರು ಕೂಡ ಅದೇ ರೀತಿಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದರು. ಸೊ ನನಗೆ ಒಂದು ಸತಿ ಜ್ಞಾಪಕ, ಮಕ್ಕಳಿಗೆ ನೋಡ್ತಾ ಕೆಲವು ಮಕ್ಕಳದ್ದು ಲಂಚ್ ಬಾಕ್ಸ್ ಅವ್ರು ಬರೋ ರೀತಿ ಸ್ಕೂಲಿಗೆ, ಯಾಕಂದರೆ ಪೇರೆಂಟ್ಸಿಗೆ ಅಷ್ಟು ಟೈಮ್ ಕೆಲವ್ರಿಗೆ ಇರೋದಿಲ್ಲ ಟೈಮ್. ಸೊ ಆ್ಯಸ್ ಎ ಟೀಚರ್ ನಾನೇನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನಗಿದು ತಲೆಗೆ ಹೊಳೀತು. ಸೊ ನಾನೇನು ಮಾಡಿದೆ, ಒಂದು ದೊಡ್ಡ ಟೇಬಲ್ ಕ್ಲಾತ್ ಥರ ಒಂದು ತೊಗೊಂಡೋಗಿ ನಂದು ಲಂಚ್ ಬಾಕ್ಸ್, ಕೆಲವು ದಿನ ನಾನು ಅವ್ರ ಜೊತೆನೇ ಊಟ ಮಾಡೋಕ್ಕೆ ಶುರು ಮಾಡಿದೆ. ಊಟಕ್ಕೆ ಕೂರಬೇಕಾದ್ರೆ ನಾನು ಟೇಬಲ್ ಮೇಲೆ ಒಂದು ಸಣ್ಣ ಕ್ಲಾತ್ ಹಾಕಿ ಅದ್ರ ಮೇಲೆ ನನ್ನ ಲಂಚ್ ಬಾಕ್ಸ್ ಇಟ್ಟು ಒಂದು ಕರ್ಚೀಫಲ್ಲಿ ಪಿನ್ ಮಾಡಿಕೊಂಡು ನಾನು ಅವ್ರಿಗೆ ಹೇಳ್ತಾಯಿದ್ದೆ, ಬನ್ನಿ ನಾವೆಲ್ಲ ಜೊತೆಗೆ ಊಟ ಮಾಡೋಣ ಅಂತ. ಒಂದು ವಾರದ ಮೇಲೆ ಅವರು ಕೂಡ ಎಲ್ಲರೂ ನ್ಯಾಪ್ಕಿನ್ ಜೊತೆಗೆ ಬರ್ತಾಯಿದ್ರು, ಪಿನ್ ಮಾಡಿ ಒಳ್ಳೆ ಲಂಚ್ ಬಾಕ್ಸ್. ಆ್ಯಂಡ್ ದೇ ವರ್ ವೆರಿ ಹ್ಯಾಪಿ ಈಟಿಂಗ್ ಲೈಕ್ ದ್ಯಾಟ್. ಕೂತ್ಕೊಂಡು ಊಟ ಮಾಡೋದು. ನಮ್ಮ ಮಮ್ಮಿ ಇವತ್ತು ಇದು ಮಾಡಿದ್ದಾರೆ ಮ್ಯಾಮ್, ಮೈ ಮದರ್ ಹ್ಯಾಸ್ ಗಿವನ್ ಮಿ ದಿಸ್ ಆ್ಯಂಡ್ ಮೈ ಡ್ಯಾಡ್ ಪ್ಯಾಕ್ಡ್ ಮೈ ಲಂಚ್ ಬಾಕ್ಸ್. ಅಷ್ಟು ನೀಟಾಗಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಕೂಡ ಬಂದುಬಿಟ್ಟು ಪೇರೆಂಟ್ಸ್ ವರ್ ವೆರಿ ಹ್ಯಾಪಿ ದ್ಯಾಟ್ ಯು ನೋ ದ್ಯಾಟ್ ಅವರು ಇವಾಗ ಸ್ವಲ್ಪ ಊಟ ಮಾಡ್ತಾರೆ, ಮನೆಯಲ್ಲೂ ಇದೇ ರೀತಿ ಕೂರ್ತಾರೆ. ಸೊ ದಿಸ್ ಈಸ್ ಹೌ ಐ ವಾಸ್ ಬೀಯಿಂಗ್ ಹ್ಯಾಪಿ ವಿತ್ ದ ಸ್ಟೂಡೆಂಟ್ಸ್. ನಾನು ಇದನ್ನು ಮುಗಿಸ್ಬೇಕಾದ್ರೆ ಇದೇ ಹೇಳಲಿಕ್ಕೆ ಆಸೆ ಪಡ್ತೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿ, ಸ್ಟೂಡೆಂಟ್ ನನ್ನ ಲೈಫಲ್ಲಿ 25 ವರ್ಷ ಯಾರು ಬಂದರು, ನಾನು ಹೇಳಿಕೊಟ್ಟಿದ್ದೀನಿ, ಅವರಿಂದ ಕಲ್ತಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಹ್ಯಾಪಿ ಟೀಚರ್ಸ್ ಡೇ. ಗಾಡ್ ಬ್ಲೆಸ್ ಯು ಆಲ್. ಮತ್ತೆ ಸಿಗೋಣ. ಗೀತಾ.